ದೆಹಲಿಗೆ ನನ್ನನ್ನ ಯಾರೂ ಕರೆದಿಲ್ಲ, ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಇದು ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂತ ಮಾತು. ಮುಂಬೈನಲ್ಲಿ ನನಗೆ ಖಾಸಗಿ ಕಾರ್ಯಕ್ರಮ ಇದೆ. ಇವತ್ತು ಸಂಜೆ ಹೋಗಿ ರಾತ್ರಿ ನಾನು ವಾಪಸ್ ಆಗ್ತೀನಿ. ಇದು ಡಿ.ಕೆ. ಶಿವಕುಮಾರ್ ಅವರು ಮುಂಬೈ ಪ್ರಯಾಣದ ವಿಚಾರವಾಗಿ ಮಾತನಾಡ್ತಿದ್ದಾರೆ. ಒಂದು ಕಡೆ ದೆಹಲಿ ಮಟ್ಟದಲ್ಲಿ ಚಟುವಟಿಕೆಗಳು ನಡೀತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಂಬೈ ಕಡೆ ಹೋಗ್ತಿದ್ದಾರೆ ಅಂತ ಅಂದ್ರೆ ಸಹಜವಾಗಿ ಇದು ಬಹಳ ಕುತೂಹಲದ ನಡೆ. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಮುಂಬೈ ಕಡೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ಹೈಕಮಾಂಡ್ಗೆ ಇದರ ಸಂದೇಶ ಏನಾದರೂ ಕೊಡುವಂತ ಪ್ರಯತ್ನದ ಒಂದು ಭಾಗನ ಇದು. ಯಾಕಂತಂದ್ರೆ ಇಂಥ ಸಂದರ್ಭದಲ್ಲಿ ಯಾವಾಗ ಹೈಕಮಾಂಡ್ ಇಂದ ಕರೆ ಬರ್ಬೋದು ಅಂತೇಳಿ ದೆಹಲಿಗೆ ಕಾದು ಕುಳಿತಿರುವಂತ ಸಂದರ್ಭ ಇದು. ಒಂದು ರೀತಿ ಸಿಎಂ ಹಾಗೆ ಡಿ.ಸಿ.ಎಂ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಡಿ.ಸಿ.ಎಂ ನೋಡಿದ್ರೆ ಇಲ್ಲ, ನಾನು ಮುಂಬೈ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಏನು ಸಂದೇಶ ಅಥವಾ ಏನು ಸೂಚನೆ ಕೊಡುವಂತ ಪ್ರಯತ್ನ ಇದು? ಅಥವಾ ನಿಜಕ್ಕೂ ಕೂಡ ಏನಾದರೂ ತುರ್ತಾದಂಥ ಕಾರ್ಯಕ್ರಮದ ನಿಮಿತ್ತವಾಗಿ ಅವ್ರು ಹೋಗ್ತಾ ಇರುವಂಥದ್ದ? ನನಗೆ ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್ ಬರ್ತೀವಿ. ಮತ್ತೊಂದು ಕಡೆ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಮೀಟಿಂಗ್ ನಡೀತಾ ಇದೆ. ದೆಹಲಿಯ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೀತಾ ಇದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ವಿಷಯ ಅಂತಂದ್ರೆ ಮೊದಲು ಬಿಹಾರದ ಸೋಲಿನ ಬಗ್ಗೆ ಪರಾಮರ್ಶೆ ನಡೆಯುತ್ತೆ. ಎರಡನೇದಾಗಿ ನಮ್ಮ ರಾಜ್ಯದವರು ಎದುರು ನೋಡೋದಕ್ಕೆ ಕಾರಣ ಅಂತಾರೆ ಕರ್ನಾಟಕ ವಿದ್ಯಮಾನಗಳ ಬಗ್ಗೆನೂ ಕೂಡ ಮಾತುಕತೆ ಆಗುತ್ತೆ ಅನ್ನೋ ತಿಳಿದು ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಜೊತೆ ಸೋನಿಯಾ ಗಾಂಧಿ ಅವರು ಕರ್ನಾಟಕದ ವಿಚಾರವಾಗಿಯೂ ಚರ್ಚೆ ಮಾಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಕರ್ನಾಟಕದ ವಿದ್ಯಮಾನಗಳು ಕಾಂಗ್ರೆಸ್ ಪಾಲಿಗೆ ಬಹಳ ಅತಿ ಮುಖ್ಯ ಆಗಿರುವಂತಹ ಸಂಗತಿಗಳಾಗಿದೆ. ಈ ಹಿಂದೆ ಇದ್ದಷ್ಟು ಬಲಿಷ್ಠವಾಗಿ ಕಾಂಗ್ರೆಸ್ ಇದ್ದಿದ್ದರೆ ಬಹುಶಃ ದೇಶದಲ್ಲಿ ಕರ್ನಾಟಕದ ವಿಚಾರವನ್ನ ಒಂದು 3ನೇದೋ 4ನೇನೋ ಪ್ರಿಯಾರಿಟಿ ಆಗಿ ಇಟ್ಕೊಳ್ಬಹುದಾದಂಥದ್ದಿತ್ತು. ಈಗಿಲ್ಲ, ಇದು ಮೊದಲ ಪ್ರಿಯಾರಿಟಿ ನಮ್ಮ ಅಂದಾಜಿನ ಪ್ರಕಾರವಾಗಿ ಹೇಳಬೇಕು ಅಂತಂದ್ರೆ. ಯಾಕಂತ ಅಂದ್ರೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕ ಒಂದು ಪ್ರಮುಖ ರಾಜ್ಯ. ಈಗ ಈ ರಾಜ್ಯದಲ್ಲೂ ಕೂಡ ಏನಾದರೂ ಸನ್ನಿವೇಶ ಕೈತಪ್ಪು ಹೋಗ್ಬಿಡುತ್ತಾ ಅನ್ನುವಂಥದ್ದು ಭೀತಿ ಸಹಜವಾಗಿ ಅವ್ರು ಯೋಚನೆ ಮಾಡಬೇಕಾದಂಥ ಮೊದಲ ಪ್ರಿಯಾರಿಟಿಯ ವಿಚಾರ ಆಗಿರಬೇಕು. ಬಟ್ ಆ ಮಟ್ಟಿಗಿನ ಪ್ರಿಯಾರಿಟಿ ಕೊಟ್ಟಿದಾರ ಏನು ಎತ್ತ ಇಲ್ಲಿ ತನಕ ನೋಡಿದ್ರೆ ನಾವು ಗಮನ ಅಂದರೆ ಅಂದಾಜು ಮಾಡಿದಷ್ಟು ಆತುರತೆ ಏನು ಕರ್ನಾಟಕದ ವಿಚಾರವಾಗಿ ತೋರಿಸ್ತಾ ಇಲ್ಲ. ಅಟ್ಲೀಸ್ಟ್ ಈಗಲಾದರೂ ಕೂಡ ಆ ವಿಚಾರ ಪ್ರಸ್ತಾಪಕ್ಕೆ ಬರುತ್ತಾ, ಒಂದು ಮದ್ದೆರೆಯುವಂಥ ನಿಟ್ಟಿನ ಚಟುವಟಿಕೆ ಆರಂಭ ಆಗುತ್ತಾ ನೋಡಬೇಕಿದೆ. ಹೌದು, ಇಷ್ಟು ದಿನ ಅಧಿಕಾರ ಹಂಚಿಕೆಯ ಬಗ್ಗೆಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇದೀಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಮಾತೆ ಈಗ ಅದನ್ನ ಅಸ್ತ್ರದ ರೂಪದಲ್ಲಿ ಇಟ್ಕೊಳ್ತಾ ಇದ್ದಾರೆ. ಅಂದ್ರೆ ಅವತ್ತು ಕೊಟ್ಟಂತ ಮಾತನ್ನ ಪಾಲಿಸಬೇಕು ಅನ್ನುವಂಥ ರೀತಿಯಾದಂಥ ಸೂಚ್ಯ ಸಂಗತಿಗಳನ್ನ ಅವ್ರು ಹೇಳೋಕೆ ಶುರು ಮಾಡಿದ್ದಾರೆ. ಕೊಟ್ಟ ಮಾತು ಉಳಿಸ್ಕೊಳ್ಳೋದು ವಿಶ್ವದಲ್ಲಿ ದೊಡ್ಡ ಪವರ್ ಎಂದ ಡಿ.ಕೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಏನು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೇವೆ, ಮಾತು ಆಡ್ತೇವೆ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಕೊಟ್ಟ ಮಾತೆ ಡಿ.ಕೆಗೆ ಅಸ್ತ್ರ. ಪವರ್ ಶೇರಿಂಗ್ ಬಗ್ಗೆ ನಡೆದಿರೋ ಒಪ್ಪಂದವೇ ಡಿ.ಕೆಗೆ ಬ್ರಹ್ಮಾಸ್ತ್ರ. ನಿನ್ನೆ ಕೆಪಿಸಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ವಿಶ್ವದಲ್ಲೇ ದೊಡ್ಡ ಪವರ್ ಅಂದಿದ್ರು. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಜಡ್ಜ್ ಆಗಿರ್ಲಿ, ಅಧ್ಯಕ್ಷರಾಗಿರ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಕೊಟ್ಟ ಮಾತು ಉಲ್ಲೇಖಿಸಿ ಟ್ವೀಟ್, ಹೈಕಮಾಂಡ್ಗೆ ಡಿ.ಕೆ. ಸಂದೇಶ. ನೆನೆ ಕಾರ್ಯಕ್ರಮದಲ್ಲಿ ಹೇಳಿದ್ದ ಮಾತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ಡಿ.ಕೆ.
ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದೇ ವಿಶ್ವದಲ್ಲಿರೋ ದೊಡ್ಡ ಶಕ್ತಿ ಅಂದಿದ್ದಾರೆ. ಈ ಮಾರ್ಮಿಕ ಟ್ವೀಟ್ ಮೂಲಕ ಕೊಟ್ಟ ಮಾತನ್ನ ನೆನಪಿಸಿದ್ದಾರೆ. ಜಡ್ಜ್ ಆಗಿರ್ಲಿ, ಅಧ್ಯಕ್ಷರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ನನ್ನನ್ನು ಸೇರಿಸಿ ಯಾರೇ ಆದ್ರೂ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ಟ್ವೀಟ್ ಮೂಲಕ ಸಂದೇಶ ಕೊಟ್ಟಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿದೊಡ್ಡ ಶಕ್ತಿಯಾಗಿದೆ. ಜಡ್ಜ್ ಆಗಿರಲಿ, ಅಧ್ಯಕ್ಷರಾಗಿರಲಿ ಅಥವಾ ಯಾರೇ ಆಗಿರಲಿ, ನನ್ನನ್ನ ಸೇರಿಸಿ ಯಾರೇ ಆದ್ರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಮಾತಿನ ಶಕ್ತಿಯೇ ಜಾಗತಿಕ ಶಕ್ತಿ. ಕೊಟ್ಟ ಮಾತನ್ನ ಅಸ್ತ್ರವಾಗಿಸಿಕೊಂಡು ಡಿಕೆ ಒತ್ತಡ ತಂತ್ರ ಹೂಡ್ತಿದ್ದಾರೆ ಎನ್ನಲಾಗಿದೆ. ಆದ್ರೆ ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್, ಕೊಟ್ಟ ಮಾತಿನ ಬಗ್ಗೆ ನಾನ್ ಪ್ರಸ್ತಾಪಿಸಿಲ್ಲ, ಯಾವುದೇ ಪೋಸ್ಟ್ ಮಾಡಿಲ್ಲ ಅಂದ್ರು. ಪೋಸ್ಟ್ ಮಾಡಿದ್ರು ಬೆಳಗ್ಗೆ, ನಾವು ಒಂದು ಪೋಸ್ಟ್ ಮಾಡಿದ್ವಿ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ. ನಾನೇನು ಪೋಸ್ಟ್ ಮಾಡಿಲ್ಲ. ತಮ್ಮದೇ ಖಾತೆಯಿಂದ ಪೋಸ್ಟ್ ಆಗಿದೆ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. ಅದು ಫೇಕ್ ಸರ್. ಬೆಳಗ್ಗೆ ಸರ್ ಆಲ್ ಒಕ್ಕಲಿಗರ್ ಸಿಯರ್ಸ್ ಸರ್ ಆಲ್ ಒಕ್ಕಲಿಗರ್ ಸಿಯರ್ಸ್ are protesting in Mandi when you should be the leader of post and that's fake sir. I have not posted anything. Yes sir. I have not posted anything. Okay. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡಕ್ ಹೋಗಿಲ್ಲ. I have not posted anything. ಈ ನಡುವೆ ಶಾಸಕರಾದ ಎನ್.ಎ. ಹಾರಿಸ್, ಎಚ್.ಎಂ. ರೇವಣ್ಣ ಡಿಕೆ ಶಿವಕುಮಾರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇತ್ತ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿಯನ್ನ ಭೇಟಿ ಮಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಕೆಲ ಕಾಲ ಮಾತುಕತೆ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೊಟ್ಟ ಮಾತಿನ ಬಗ್ಗೆ ಕಳೆದ ವಾರ ಡಿಕೆ ಸುರೇಶ್ ಆಡಿರೋ ಮಾತುಗಳನ್ನ ನೆನಪಿಸಿಕೊಳ್ಳಲೇಬೇಕು. ನವೆಂಬರ್ 20ರಂದು ಮಾತಾಡಿದ್ದ ಡಿಕೆ ಸುರೇಶ್, ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ಅದೃಷ್ಟ ಇದ್ರೆ ನಮ್ಮಣ್ಣ ಸಿಎಂ ಆಗ್ತಾರೆ ಅಂದಿದ್ರು. ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ, ಹೈಕಮಾಂಡ್ಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅಂದ್ರು. ಕೊಟ್ಟ ಮಾತಿನಂತಾನೆ ನಡೀತಾರೆ. ಹೈಕಮಾಂಡ್ಗೆ ಏನ್ ಮಾತು ಕೊಟ್ಟಿದ್ದಾರೆ ಅದೇ ಪ್ರಕಾರ ನಡ್ಕೊಳ್ತಾರೆ. ಯಾರೇ ಆಗ್ಲಿ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನ ಕೇಳಿ. ಮಾತು ಕೊಟ್ಟಿದ್ರೆ ಅಲ್ಲಿ ತೀರ್ಮಾನ ಆಗುತ್ತೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೊಟ್ಟ ಮಾತು ತಪ್ಪಾರದು, ಆ ರೀತಿ ಎಲ್ಲ ಮಾತನಾಡ್ತಾ ಇದ್ದಾರೆ ಸರ್. ಆಯ್ತಪ್ಪ, ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ತದಲ್ಲ. ಈಗ ಎಲ್ಲಿ ಡೆಲ್ಲಿಯವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು, ಯಾರೇನ್ ಮಾತು ಕೊಟ್ಟಿದ್ರು, ಯಾರೇನ್ ನಡ್ಕೊಂಡಿದ್ದಾರೆ ಮಾತಿನಂತೆ, ಯಾರು ನಡೆದಿಲ್ಲ, ಇವೆಲ್ಲ ಚರ್ಚೆ ಅಲ್ಲಿ ಆಗ್ತದೆ, ಅಲ್ಲಿ ತೀರ್ಮಾನ ಆಗ್ತದೆ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಮಾಡಲಿ. ಕೊಟ್ಟ ಮಾತಿನ ಬಗ್ಗೆ ಸಚಿವರಾದ ಚೆಲುವರಾಯಸ್ವಾಮಿ, ಶಿವಾನಂದ ಪಾಟೀಲ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪದೇ ಪದೇ ಒಂದು ಟ್ವೀಟ್ ಮಾಡಿದ್ದಾರೆ, ಇವತ್ತು ಕೂಡ ಕೊಟ್ಟ ಮಾತಿನಂತೆ ನಡೀಬೇಕು ಅಂತ. ಸ್ಪೀಚ್ ಅಲ್ಲಿ ಕೂಡ ಅದೇ ವಿಚಾರ ಹೇಳಿದ್ದಾರೆ. ಏನಾದರೂ ಮಾತು ಕೊಡಲಾಗಿದೆಯಾ? ನನಗೆ ಗೊತ್ತಿಲ್ಲ. ಅದು ಮಾತು ಕೊಟ್ಟಿರೋದು, ತೀರ್ಮಾನ ಮಾಡೋದು ಏನಿದ್ರು ರಾಜ್ಯದಲ್ಲಿ ನಮ್ಮಿಬ್ಬರು ನಾಯಕರು, ರಾಷ್ಟ್ರದಲ್ಲಿ 6 ನಾಯಕರು, ಅದರ ಮಧ್ಯದಲ್ಲೇ ತೀರ್ಮಾನ. ನೋಡಿ, ಅವ್ರು ಇನ್ನೊಂದು ಕೊಟ್ಟಿದ್ದಾರೆ, 6 ಮಂದಿ ನಮಗೆ ಗೊತ್ತಿದೆ, 7ನೇದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತೇಳಿ. ಮತ್ತು ನನಗೆ ಹಂಗೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕಾಗತ್ತೆ? 6 ಜನರಲ್ಲಿ ನೀವು ಒಬ್ರು ಆಗಿರ್ಬೋದಲ್ಲ ಸರ್? ನಾನು ಇಲ್ಲಲ್ಲ. ಅಲ್ಲ, ಹಂಗಂದ್ರೆ ಪರಮೇಶ್ವರ್, ಜಾರಕಿಹೊಳಿ ಅವರು, ಅದು ಯಾರು 6 ಜನ ಇದ್ದಾರೆ ಅವ್ರಿಗೆ ಗೊತ್ತು. ಮತ್ತು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಮ್ಮದು ಪಕ್ಷ ಭಾಳ ಅವಶ್ಯ, ವ್ಯಕ್ತಿ ಅಲ್ಲ. ಪಕ್ಷ ಉಳಿದ್ರೇ ವ್ಯಕ್ತಿ ಉಳಿತಾನೆ. ಆದರೆ ಪಕ್ಷದ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ. ನಾನು ಅದನ್ನು ಅಲ್ಗಳಿದಿಲ್ಲ. ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತಾ? ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ನೋಡಿ, ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಕಲ್ಪನೆನೂ ಇಲ್ಲ, ನನಗೇನೂ ಗೊತ್ತಿಲ್ಲ. ಮತ್ತು ಆ ಮಟ್ಟಕ್ಕೆ ನಾನು ಮಾತಾಡುವಂತ ಇದನ್ನು ಕೂಡ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತ. ನೋಡಿ, ತಾವು ಹೇಳ್ತಾ ಇದ್ರ ಅವ್ರ ಪೋಸ್ಟನ್ನ ನಾನು ಕೂಡ ಬೆಳಗ್ಗೆ ನೋಡಿದ್ದೀನಿ. ಬಟ್ ಈ ಮಾತನ್ನ ತಾವು ಅವ್ರನ್ನ ಕೇಳಿದ್ರೆ ಯಾವ ಸಂದರ್ಭ ಏನು ಅಂತ ಅವ್ರು ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ. ಡಿಕೆ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ಬಿಜೆಪಿ ವ್ಯಂಗ್ಯ. ಇತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕೊಟ್ಟ ಮಾತಿನ ಸಮರಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ. ಡಿಕೆ ಶಿವಕುಮಾರ್ ತಮ್ಮ ಪೋಸ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯಗೆ ಟ್ಯಾಗ್ ಮಾಡಲು ಮರೆತಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಇಷ್ಟೆಲ್ಲ ರಾಜಕೀಯ ಕಿತ್ತಾಟದ ನಡುವೆ ಡಿಕೆ ಶಿವಕುಮಾರ್ ಪರ ರಾಜ್ಯದಲ್ಲಿ ಪೂಜೆ ಜೋರಾಗಿ ನಡೀತಿದೆ.
ಶಿವಮೊಗ್ಗದ ಸೋಮಿನಕೊಪ್ಪದ ಆದರ್ಶ ಬಡಾವಣೆಯ ಜನ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಗಣಹೋಮ ನಡೆಸಿದ್ದಾರೆ. ಅಲ್ಲದೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಡಿಕೆ ಅಭಿಮಾನಿಗಳು 1,000 ಈಡುಗಾಯಿ ಒಡೆದು ಪೂಜೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, TV9.